ದಿನಗಣನೆ ಆರಂಭವಾಗಿದೆ. ಈಗಾಗಲೇ ಕೊಡಗು ಮೈಸೂರು ಕ್ಷೇತ್ರದ ಅಭ್ಯರ್ಥಿ ಕೂಡ ಫೈನಲ್ ಆಗಿದ್ದು, ಮೊದಲ ಬಾರಿಗೆ ಅಭ್ಯರ್ಥಿಯಾದ ಬಳಿಕ ಮೊದಲ ಬಾರಿಗೆ ಯದುವೀರ್ ಅವರು ಕೊಡಗಿಗೆ ಭೇಟಿ ನೀಡಿದ್ದಾರೆ. ಭೇಟಿ ಮೂಲಕ ಹಿಂದೂ ಸಮಾವೇಶದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಭಾಗವಹಿಸುವ ಮೂಲಕ ಚುನಾವಣಾ ಅಖಾಡಕ್ಕೆ ಧುಮುಕಿರುವಂಥದ್ದು. ಸದ್ಯ ಈ ಕುರಿತು ಮಾತನಾಡಲು ನಮ್ಮೊಂದಿಗೆ ಯದುವೀರ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸರ್, ಇದೀಗ ಚುನಾವಣಾ ಅಖಾಡಕ್ಕೆ ಧುಮುಕಿದ್ರೆ ಹೇಗೆ ಅನ್ನಿಸ್ತಾ ಇದೆ ಸರ್? ಭಾಳ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈ ಎರಡು ದಿನದಲ್ಲೂ ಭಾಳ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈಗ ಕೆಲಸ ಶುರುವಾಗೋದು ಈ ಕಾಲದಲ್ಲಿ, ಮತ್ತು ಎಲ್ಲರೂ ಸ್ಥಳೀಯ ನಾಯಕರ ಮನೆಗೆಲ್ಲ ಭೇಟಿ ನೀಡುವಂಥದ್ದು ಕೆಲಸ ನಡೀತಾ ಇದೆ. ಸಂಪೂರ್ಣವಾದ ವಿಶ್ವಾಸ ಇದೆ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ಅಂತ. ಸರ್, ಅಂದರೆ ಇಷ್ಟು ಸಮಯಗಳ ಕಾಲ ಮಹಾರಾಜರಾಗಿ ನೀವು ಅರಮನೆಯಲ್ಲಿ ಆಡಳಿತವನ್ನು ಮಾಡಿದ್ರಿ, ಈಗ ಚುನಾವಣಾ ಅಖಾಡಕ್ಕೆ ಧುಮುಕ್ತಿದ್ರಿ. ಯಾವ ರೀತಿ ಇರುತ್ತೆ ಸರ್ ನಿಮ್ಮ ಈ ಮುಂದಿನ ನಡೆ ಅಂತ? ಎಲ್ಲ ನನ್ನ ಸಿದ್ಧರಾಗಿದ್ದೀನಿ. ಇದು ಸಾರ್ವಜನಿಕ ಜೀವನಕ್ಕೆ ಬಂದುವಾಗ ಈ ಸಾರ್ವಜನಿಕ ಕೆಲಸ ಮಾಡಲೇಬೇಕು, ಜನರೊಂದಿಗೆ ಬರಬೇಕು ಮತ್ತು ಎಲ್ಲ ಕೆಲಸದಲ್ಲೂ ಭಾಗವಹಿಸಬೇಕು. ಅವರ ಚಟುವಟಿಕೆಗಳಿರ್ಬೋದು, ಸಭೆ ಕಾರ್ಯಕ್ರಮಗಳಿರ್ಬೋದು, ಅಥವಾ ಅವ್ರು ಏನೇ ಆದರೂ ಅವ್ರು ಕೇಳಿದ್ರೂ ಕೂಡ ನಾವು ಎಲ್ಲಕ್ಕೂ ಸಿದ್ಧರಾಗಿರಬೇಕು. ಅದಕ್ಕೆ ಸಿದ್ಧ ಆಗಿದ್ದೀನಿ ಸರ್. ಅಂದರೆ ಮೈಸೂರಲ್ಲಿ ಅಂತಂದರೆ ಮಹಾರಾಜರು ಅಂತೇಳೋ ಒಂದು ಇದರಲ್ಲಿ ಓಟನ್ನು ಮಾಡುವಂಥ ಇರ್ತದೆ, ಬಟ್ ಕೊಡಗಿನಲ್ಲಿ ಹಂಗಿಲ್ಲ ಸರ್. ಅಂದರೆ ಕೊಡಗಿನ ಜನನ ಯಾವ ರೀತಿ ತಲುಪ್ತೀರಿ ಅಂತ ನಾನು ಹೇಳಿದ್ದೀನಿ. ನಂದು ಒಂದು ರೀತಿಯ ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಬೇಕಾಗಿದೆ ಕೊಡಗುಗೆ. ಇಲ್ಲಿ ಯಾತಿಗಂದರೆ ಜನರಲ್ಲಿ ಬರಳ ಒಂದು ಪ್ರಕೃತಿಯ ಕಾಳಜಿ ಇದೆ, ಪರಿಸರದ ಕಾಳಜಿ ಇದೆ, ಮತ್ತು ಕೂರ್ಗಿರೋದು ಹೆಸರೇ ಇರೋದು ವಾತಾವರಣಗೋಸ್ಕರ. ಸೊ ಅದೆಲ್ಲನೂ ಒಂದು ಆರ್ಗ್ಯಾನಿಕ್ ಆಗಿ ನಾವು ಅಭಿವೃದ್ಧಿ ಮಾಡೋವಂಥದ್ದು ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಗೆ ಗೊತ್ತಿದೆ, ಕಾಫಿ ಅಂತೂ ಇಲ್ಲಿ ಇದು ಆರ್ಥಿಕತೆ ಅದ್ರ ಮೇಲೆ ಅವಲಂಬಿಸಿದೆ. ಆ ಕಾಫಿ ಪ್ಲಾಂಟೇಷನ್ಸ್ ಮೇಲೆ ಇರ್ಬೋದು, ಪೆಪ್ಪರ್ ಮೇಲೆ ಇರ್ಬೋದು, ಆರೆಂಜ್ ಮೇಲೆ ಇರ್ಬೋದು, ಎಲ್ಲಕ್ಕೂ ಬೇಕಾಗಿರೋ ಎಲ್ಲ ಸೌಲಭ್ಯಗಳನ್ನು ನೀಡ್ತೀವಿ. ಮತ್ತು ಅಭಿವೃದ್ಧಿ ಹೇಗೆ ನಡೀಬೋದು ಅಂತ ಆರ್ಗ್ಯಾನಿಕ್ಲಿ ಅದನ್ನ ನಾವು ಮಾಡ್ತೀವಿ. ಜೊತೆಗೆ ನಿಮ್ಗೆ ಗೊತ್ತಿದೆ, ವನ್ಯಜೀವಿ ಮಾನವ ಸಂಘರ್ಷ ಭಾಳ ದೊಡ್ಡ ಸಮಸ್ಯೆ ಆಗಿದೆ ಈ ಕೊಡಗು ಜಿಲ್ಲೆಗೆ. ಅದನ್ನು ಕೂಡ ನಮಗೆ ಭಾಳ ವನ್ಯಜೀವಿ ಸಂರಕ್ಷಣೆಯಲ್ಲಿ ಭಾಳ ಒಂದು ಆಸಕ್ತಿ ಇದೆ, ಮತ್ತು ಅದಕ್ಕೆ ಸಂಬಂಧಪಟ್ಟಿರುವ ವಿಷಯ ಇದು ಭಾಳ ದೊಡ್ಡದು. ಅದನ್ನ ಪರಿಹರಿಸೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ ಸರ್. ಅಂದರೆ ಒಂದು ಜನರಿಗೆ ಒಂದು ಕೆಟ್ಟ ಅಭಿಪ್ರಾಯ ಇದೆ ಅಂತಂದರೆ, ಮಹಾರಾಜರಾಗಿದ್ದವರು ಜನಸಾಮಾನ್ಯರೊತ್ತಿಗೆ ಯಾವ ರೀತಿ ಬೆರೀತಾರೆ ಅನ್ನೋ ಒಂದಷ್ಟು ಕುತೂಹಲ ಕೆಡೋದು. ಯಾವ ಥರ ಅದನ್ನು ನಿವಾರಿಸ್ತೀರಿ ಸರ್? ಇದೇ ಉದಾಹರಣೆ, ಇವತ್ತು ನಿಮ್ಮ ಕಾರ್ಯಕ್ರಮ ನೀವು ನೋಡಿದ್ದೀರಾ, ಇದೇ ಒಂದು ಉದಾಹರಣೆ. ಎಲ್ಲ ಕೆಲಸನೂ ಇದೇ ರೀತಿ ಮುಂದುವರಿತಾ ಹೋಗ್ತೀವಿ. ರಾಜರು ಪ್ರಜೆ ಎಲ್ಲನೂ ಇವಾಗ ಒಂದೇನೆ, ಪ್ರಜೆನೇ ರಾಜರುಗಳು. ಅವರೇ ಇರೋದು ಹಕ್ಕು ಮತ ಚಲಾಯಿಸೋದಕ್ಕೆ, ಅವರೇ ಮಾಡೋದು ನಿಮ್ಮ ಪ್ರತಿನಿಧಿಯಾಗಿ ನಿಮಗೆ ಸೇವೆ ಮಾಡುತ್ತಿದ್ದು ಅವಕಾಶ ಮಾಡಿಕೊಡಿ ಅಂತ. ಇವತ್ತು ಜನಸಾಮಾನ್ಯರ ರೀತಿಯಲ್ಲಿ ಇವತ್ತು ಊಟವನ್ನು ಮಾಡಿದಿರಿ, ಹೇಗೆ ಅನ್ನಿಸ್ತೀವಿ ಸರ್? ಅಂದರೆ ಎಲ್ಲರೂ ಕಾರ್ಯಕರ್ತರ ನಡುವೆ ಮಾಡಿದಿರಿ ಇವತ್ತು. ಸಂತೋಷದ ವಿಷಯ. ಅವರೇ ನಮ್ಮ ನೆಲೆಗಟ್ಟು ಅಂತ ಹೇಳ್ಬೋದು, ನಮ್ಮ ಬೇಸ್ ಅವರೇನೆ. ಅವರಿಂದಾನೇ ನಮಗೆ ಎಲ್ಲ ಯಶಸ್ವಿ ಆಗೋದು. ಸೊ ಅವ್ರ ಜೊತೆ ಒಂದು ಊಟ ಮಾಡೋದು ಏನು ನಮ್ಮ ಸೌಭಾಗ್ಯ ಅದು. ಸರ್, ಕೊನೆಯದಾಗಿ ಕೊಡಗಿನ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನಿಮ್ಮ ಸೇವಾ ಮತ್ತು ನಿಮ್ಮ ಒಂದು ಸೇವೆಗಾಗಿ ನಾನು ನಿಂತಿದ್ದೀನಿ. ನಿಮ್ಮ ಕೊಡಗು ಹಾಗೆ ಉಳಿಸುವಂಥದ್ದು ಪ್ರಯತ್ನವನ್ನು ಮಾಡ್ತೀನಿ, ಮತ್ತು ನಿಮ್ಮ ವೀರ ಪಾರಂಪರೆಯನ್ನು ಸಂರಕ್ಷಣೆ ಮಾಡೋಕ್ಕೂ ನನ್ನ ಪ್ರಥಮ ಹೊಣೆಗಾರಿಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.